ಎಲ್ಲರಿಗೂ ನಮಸ್ತೆ. ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನಿ, ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷ. ಆಗಸ್ಟ್ 15 ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಆದರೆ ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಚಾಮರಾಜನಗರದ ಹನೂರು ತಾಲೂಕು ಚಿಕ್ಕಲ್ಲೂರು ಗ್ರಾಮಕ್ಕೆ ಕರಾಳ ದಿನ. ನಾನು ಹೀಗೇಕೆ ಮಾತಾಡ್ತೇನೆ ಎಂದು ನೀವು ನೆನೆಸುವಿರಿ. ನಾನು ಮತ್ತು ನನ್ನ ತಂಡ ಈ ಸತ್ಯತೆಯನ್ನು ಶೋಧನೆ ಮಾಡಲು ಚಿಕ್ಕಲ್ಲೂರು ಗ್ರಾಮಕ್ಕೆ ಹೋಗಿದ್ದೆವು. 3 ಅಮಾಯಕರ ಕೊಲೆಯಾಗಿದೆ. ಇದೊಂದು ಕಗ್ಗೊಲೆ. ಕ್ರೈಸ್ತರೇ, ನಮಗೆ ಯಾಕೆ ಹೆದರಿಕೆ? ಸತ್ಯವನ್ನು ಮಾತಾಡಲು ನಮಗೆ ಯಾಕೆ ಹೆದರಿಕೆ? ಇಡೀ ಕರ್ನಾಟಕದಲ್ಲಿ ಜನರು ರೊಚ್ಚಿಗಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎನ್ನದೇ ಒಗ್ಗೂಡಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಕ್ರೈಸ್ತರು ಇರುವುದು ಆ ಗ್ರಾಮದಲ್ಲಿ 85%. 7 ಕಿಲೋಮೀಟರ್ ದೂರದಲ್ಲಿ ಹಳ್ಳಿಯಲ್ಲಿ ಇರುವುದು ಮುಸ್ಲಿಮರು. ಆದರೆ ಆ ಹಳ್ಳಿಯ ಮುಸ್ಲಿಮರು ಈ ಕ್ರೈಸ್ತರಿಗೆ ಸಪೋರ್ಟ್ ಮಾಡಿ ಈ ಕೊಲೆಯನ್ನು ವಿರೋಧಿಸಿ ಹಿಂದೂ, ಕ್ರೈಸ್ತ, ಮುಸಲ್ಮಾನರು ಸ್ವತಂತ್ರ ಭಾರತದ ಶಾಂತಿಯ ತೋಟ ಎಂಬಂತೆ ಒಗ್ಗೂಡಿ ಪ್ರತಿಭಟನೆ ಮಾಡಿದರು. ಆದರೆ ನಾವು ಕ್ರೈಸ್ತರು ಎಲ್ಲಿದ್ದೇವೆ? ಈ ಬಗ್ಗೆ ನಾವು ಯಾಕೆ ಧ್ವನಿ ಎತ್ತುವುದಿಲ್ಲ? ನಮ್ಮ ರಾಜ್ಯಸಭಾ, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಜರ್ ಅವರು ಭೇಟಿ ಇಟ್ಟರು. ಆ ಭೇಟಿ ಮಾಡಿ ಸರ್ಕಾರಕ್ಕೆ ಅವರು ಒತ್ತಾಯಿಸಿದ್ರು, ಈ ಕೊಲೆಯ ಬಗ್ಗೆ ತನಿಖೆ ಆಗಬೇಕು, SIT ತನಿಖೆ ಆಗಬೇಕು, ತೀರಿಕೊಂಡ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಚೆನ್ನೈ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯರಿಗಿದ್ದ ಭಾಷಾ ಸ್ವಾಭಿಮಾನ ಕ್ರೈಸ್ತರಿಗೆ ನಮ್ಮ ಜಾತಿ ಪ್ರೇಮ ಇಲ್ಲವೇ? ಯಾಕೆ ಇಲ್ಲ? ವಿಜಯರವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದು ಅವರ ಭಾಷಾ ಜನರಿಗೆ ಅನ್ಯಾಯವನ್ನು ಖಂಡಿಸಿದ್ದಾರೆ. ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ನಮ್ಮ ಕ್ರೈಸ್ತ ಸಮುದಾಯದ ಎಷ್ಟು ಸಂಘಟನೆಗಳು ಆ ಪ್ರದೇಶಕ್ಕೆ ಭೇಟಿ ಇಟ್ಟು ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಇದು ನಮ್ಮ ತಮ್ಮಂದಿರು ಅಲ್ವೇ? ಯಾಕೆ ನಾವು ಧ್ವನಿ ಎತ್ತುವುದಿಲ್ಲ? ನಮಗೆ ಹೆದರಿಕೆಯೇ? ಇಂದು ಅವರಿಗೆ, ನಾಳೆ ನಮಗೆ. ಒಂದು ಗಾದೆ ಉಂಟು, ಎಲ್ಲಕ್ಕಿಂತ ಮೊದಲು ಗೊತ್ತಾಗೋದು ಬ್ರಾಹ್ಮಣರಿಗೆ, ಬಂದ ನಂತರ ಗೊತ್ತಾಗೋದು ಹಿಂದೂಗಳಿಗೆ, ಬಂದ ನಂತರವೂ ಗೊತ್ತಾಗದ ಜಾತಿ ಇರುವುದಾದರೆ ನಮ್ಮ ಕ್ರೈಸ್ತ ಸಮುದಾಯ. ಈ ಅನ್ಯಾಯದ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕು ಎಂದು ಹೇಳಿ ಕರ್ನಾಟಕ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷರ ಹಾಗೆಯೇ ಸ್ಥಾಪಕ ಅಧ್ಯಕ್ಷರಾದ ಸ್ಟ್ಯಾನ್ಲಿ ಪಿಂಟೋ ರವರು ಹಾಗೂ ನಾನು, ನಮ್ಮ ತಂಡವು ಸತ್ಯತೆಯನ್ನು ನೋಡಲು ನಾವು ಹೋಗಿದ್ದೆವು. ಆದುದರಿಂದ ಈ ವಿಡಿಯೋನು ಮಾಡ್ತಾ ಇದ್ದೇನೆ. ಆ ಊರಿನ ಜನರ ಕೂಗು ಸಹಿಸಲು ಅಸಾಧ್ಯ. ಒಂದು ತಾಯಿಯ ಮಕ್ಕಳಂತೆ ಎಲ್ಲರೂ ಒಗ್ಗೂಡಿ ಅವರ ಹಕ್ಕಿಗೋಸ್ಕರ ಅನ್ಯಾಯ ವಿರೋಧ ಹೋರಾಡ್ತಾರೆ. ಪಕ್ಕನೆ ಅವರು ಬೇಟೆಗೆ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದರೆ, ಮಾಂಸ ಸಿಕ್ಕಿದ್ರೆ ಆ ಜಿಂಕೆಯ ಮಾಂಸ ಕೊಲೆಯಾದ ದಿವಸನೇ ಯಾಕೆ ಇವರು ತೋರಿಸಲಿಲ್ಲ? 2 ಬಂದೂಕು ಹೇಳ್ತಾರೆ, ಒಂದ್ಸರಿ ಹೇಳ್ತಾರೆ 1 ಬಂದೂಕು, ಒಂದ್ಸರಿ ಹೇಳ್ತಾರೆ 20 kg ಮಾಂಸ, ಒಂದ್ಸರಿ ಹೇಳ್ತಾರೆ 30 kg ಮಾಂಸ. ಇವರಿಗೆ ಸರಿಯಾದ ಸ್ಕೇಲ್ ಇಲ್ಲವೇ? ಹೊಸ ಚಪ್ಪಲಿ ಎಲ್ಲಿಂದ ಬಂತು? ಕಾಡಿಗೆ ಶಿಕಾರಿಗೆ ಹೋಗುವುದಾದರೆ, ಬೇಟೆಗೆ ಹೋಗುವುದಾದರೆ ಹರಿತವಾದ ಕತ್ತಿಯನ್ನು ಕೊಂಡು ಹೋಗ್ತಾರೆ. ಯಾವುದೋ ತುಕ್ಕು ಹಿಡಿದ ಕತ್ತಿಯನ್ನು ಕೊಂಡೋಗಿ ಇವರು ಅಲ್ಲಿ ಈಗ ವಾಟ್ಸಪ್ಪಲ್ಲಿ ಹಾಕ್ತಾರೆ. ಚೀಲ, ಬ್ಯಾಗ್ಗಳು ನಿಗೂಢವಾಗಿ ಕಾಣುತ್ತದೆ.
ಕೊಲೆಯಾದ ತಕ್ಷಣ ಯಾಕೆ ಪೊಲೀಸರಿಗೆ ಮಾಹಿತಿ ಕೊಡಲಿಲ್ಲ? ಬೆರಳಚ್ಚು ತಜ್ಞರನ್ನು ಕರೆದು ಯಾಕೆ ವೀಕ್ಷಣೆ ಮಾಡಲಿಲ್ಲ? SFL ತಜ್ಞರನ್ನು ಯಾಕೆ ಕರೆಯಲಿಲ್ಲ? ಹಲವಾರು ಸಂಶಯ ಕಾಡುತ್ತದೆ. ಆದರೆ ಕೆಲವು ಮೀಡಿಯಾಗಳು ದಿಕ್ಕು ತಪ್ಪಿಸುವ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ. ಆದುದರಿಂದ ಈ ವಿಡಿಯೋನು ಮಾಡ್ತಾ ಇದ್ದೇನೆ. ನೊಂದ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ನಾವು ಕ್ರೈಸ್ತ ಒಕ್ಕೂಟದಿಂದ 5 ಕೋಟಿ ಪರಿಹಾರ, ಸರ್ಕಾರಿ ಉದ್ಯೋಗವನ್ನು ಕೊಡಲೇಬೇಕೆಂದೇಳಿ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಜನರೇ, ನೀವು ಈ ನಮ್ಮ ಧ್ವನಿಗೆ ಕೈಗೂಡಿಸಿದರೆ ಮಾತ್ರ ಇದು ಸಕ್ಸಸ್ ಆಗಲು ಕಾರಣ. ಅಥವಾ ಇಲ್ಲದಿದ್ದರೆ ಇದು ಮುಚ್ಚಿ ಆಗ್ತದೆ. ಖಾಲಿ ತಹಸೀಲ್ದಾರ್ DC ತನಿಖೆ ಮಾಡಿದರೆ ಸತ್ಯಾಂಶ ಹೊರಗೆ ಬರುವುದಿಲ್ಲ. ನಿವೃತ್ತ ನ್ಯಾಯಾಧೀಶರಿಂದ ಇದನ್ನು ತನಿಖೆ ಮಾಡಬೇಕು. ಇದು ತನಿಖೆ ಮಾಡಿದರೆ ಮಾತ್ರ ಸತ್ಯಾಂಶ ಹೊರಗೆ ಬರುತ್ತದೆ. ತಪ್ಪಿಸಿಕೊಂಡ ಒಬ್ಬ ವ್ಯಕ್ತಿ ಇನ್ನೂ ನಿಗೂಢ. ನಿನ್ನೆ ಅವರೊಂದು ವಿಡಿಯೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರಿಗೆ ಜೀವ ಬೆದರಿಕೆ ಇದ್ದೀನಿ. ಖಂಡಿತ ಇದು ಸತ್ಯ. ಮೊನ್ನೆ ನಾನು ಮತ್ತು ಸ್ಟ್ಯಾನಿ ಪಿಂಟೋ ಹೋದಾಗ ನಾವು ಅಲ್ಲಿ ಪ್ರತ್ಯೇಕದರ್ಶಿಯವರ ಸತ್ಯತೆಯನ್ನು ಕೇಳುವಾಗ ಇದು ವಿಷಯವನ್ನು ನಾವು ಮಾತಾಡಿದ್ದೇವೆ. ಬೌದ್ಧ ಧರ್ಮದವರು, ಹೋರಾಟಗಾರರು, ಅಂಬೇಡ್ಕರ್ ವಾದಿಗಳು ಈ ಸ್ಥಳಕ್ಕೆ ಭೇಟಿ ಇಟ್ಟು ಸಾಂತ್ವನವನ್ನು ಹೇಳಿದ್ದಾರೆ. KJ ಜಾರ್ಜ್ರವರು ಕ್ರೈಸ್ತ ಮುಖಂಡ. MLA ಟಿಕೆಟ್ ಸಿಗುವಾಗ ಇವರು ಕ್ರೈಸ್ತವರ ಹೋರಾಟ ಮಾಡುವಾಗ KJ ಜಾರ್ಜಿಗೆ ಕ್ರೈಸ್ತರ ಮೇಲೆ ಪ್ರೀತಿಯೇ ಇಲ್ಲವೇ? ಯಾಕೆ KJ ಜಾರ್ಜು ಮೃತವಾದ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹೋಗಲಿಲ್ಲ? ನಮ್ಮ ಧರ್ಮಗುರುಗಳು ಅವರಿಗೆ ಮಂತ್ರಿಗಿರಿ ಸಿಗಲು ಹೆಲ್ಪ್ ಮಾಡ್ತಾರೆ, ಅವರಿಗೆ ಬ್ಯಾಟಿಂಗ್ ಮಾಡ್ತಾರೆ. ಆದರೆ ನೊಂದ ಕುಟುಂಬಗಳಿಗೆ ಎಷ್ಟು ನಮ್ಮ ಸಂಘಟನೆಗಳು ಹೋಗಿದ್ದಾವೆ, ಎಷ್ಟು ಸಂಘಟನೆಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೀರಿಕೊಂಡವರು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದಾರೆ. ಇದೇ ಬೇರೆ ಧರ್ಮದವರಿಗೆ ಆಗಿದ್ದರೆ ಇವತ್ತು ಕರ್ನಾಟಕ ಏನಾಗ್ತಿತ್ತು ನೀವೇ ನೆನೆಸಿ. ಯಾವುದೋ ಪಕ್ಷದವರು ಅವರ ಲಾಭಕ್ಕೋಸ್ಕರ ಸ್ವಲ್ಪ ದನಿ ಎತ್ತಿದ್ರು. ಯಾಕೆ ಅವರಿಗೂ ಗೊತ್ತುಂಟು ಕ್ರೈಸ್ತ ಧರ್ಮದವರ ಓಟು ಯಾರಿಗೆ ಬೀಳ್ತದೆ, ಯಾಕೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಕಣ್ಣೀರು ಸ್ವಲ್ಪ ಮಟ್ಟಿಗೆ ಒರೆಸಲಿಕ್ಕೆ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಗಲಾಟೆ ಮಾಡಿದರು. ಆದರೆ ನಮ್ಮ DK ಶಿವಕುಮಾರ್ ಅವರು, ಹಾಗೆಯೇ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿಯವರನ್ನು ನಾವು ಶ್ಲಾಘಿಸಲೇಬೇಕು. ಅವರು ತನಿಖೆಯನ್ನು ಮಾಡಲು ಆದೇಶಿಸಿದ್ದಾರೆ. ಆದರೆ ನಾನಿವತ್ತು ಒತ್ತಾಯಿಸುವುದು ಇಷ್ಟೇ, ಮಾನ್ಯ ಮುಖ್ಯಮಂತ್ರಿಯವರೇ, ಅರಣ್ಯ ಸಚಿವರೇ, ಸಚಿವ ಸಂಪುಟದವರೇ, ನೀವು ಇದನ್ನು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಇದು ತನಿಖೆ ಮಾಡಿದಲ್ಲಿ ಸತ್ಯಾಂಶ ಹೊರಗೆ ಬರುತ್ತದೆ. ಯಾರು ಕೊಂದದ್ದು, ಯಾಕೆ ಕೊಂದದ್ದು, ಇದರ ಹುನ್ನಾರ ಏನು, ಇವರು ಹತ್ತಿರದಿಂದ ಯಾಕೆ ಗುಂಡಿಟ್ಟು ಕೊಂದರು, ಗುಂಡಿನ ಚಕಮಕಿ ಆಗಿದ್ದರೆ ಯಾಕೆ ಅರಣ್ಯ ಇಲಾಖೆಯವರಿಗೆ ಗುಂಡು ತಾಗಲಿಲ್ಲ, ಇವರ ರೈಫಲ್ನಿಂದ ಎಷ್ಟು ಗುಂಡು ಹಾರಿಸಿದ್ದಾರೆ ಎಂದು ಸತ್ಯಾಂಶ ಗೊತ್ತಾಗುತ್ತದೆ. ಫಿಂಗರ್ ಪ್ರಿಂಟ್ ತಜ್ಞರನ್ನು ಕರೆದರೆ ರೈಫಲಲ್ಲಿ ಇವರ ಫಿಂಗರ್ ಪ್ರಿಂಟ್ ಉಂಟಾ ಅಥವಾ ಫಾರೆಸ್ಟ್ನವ್ರದ್ದೇ ಫಿಂಗರ್ ಪ್ರಿಂಟ್ ಉಂಟಾ, ಎಲ್ಲ ಬೆಳಕಿಗೆ ಬರ್ತದೆ. ಆದುದರಿಂದ ಪ್ರಜ್ಞಾವಂತರಾದ ಕ್ರಿಶ್ಚಿಯನ್ ಸಮುದಾಯದವರು, ವಿದ್ಯಾವಂತರು, ಬುದ್ಧಿವಂತರು, ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ, ಈ ಬಗ್ಗೆ ಧ್ವನಿ ಎತ್ತಿರಿ. ಜಿಲ್ಲೆಗಳಲ್ಲಿ ಧ್ವನಿ ಎತ್ತಿರಿ. ಪ್ರತಿ ಗ್ರಾಮದಲ್ಲೂ ಧ್ವನಿ ಎತ್ತಿರಿ. ನಮ್ಮ ತಮ್ಮನಿಗೆ ಆದ ಅನ್ಯಾಯ ಇನ್ನು ಯಾವ ನಮ್ಮ ಸಮುದಾಯಕ್ಕೆ ಆಗಬಾರದು, ನಮ್ಮ ಸಮಾಜದ ಜನರಿಗೆ ಆಗಬಾರದು ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಅರಣ್ಯ ಪ್ರದೇಶ ಮೊದಲಿನಿಂದಲೂ ಆದ ಅರಣ್ಯ ಪ್ರದೇಶ ಮಾತ್ರ ಇತ್ತು. ವನ್ಯಜೀವಿಗಳನ್ನು ಅಲ್ಲಿ ತಂದು ಬಿಟ್ಟು ಈಗ ಕೃತಕವಾಗಿ ಮಾಡ್ತಾ ಇದ್ದಾರೆ.
ಅಲ್ಲಿಯೇ ಎಲ್ಲಿಂದಲೂ ಜಿಂಕೆ ಆನೆಗಳನ್ನು ತಂದು ಅಲ್ಲಿ ಬಿಟ್ಟು ಸಾಕ್ತಾ ಇದ್ದಾರೆ. ಅಲ್ಲಿಯ ಜನರಿಗೆ ಬೆಳೆ ನಾಶ ಮಾಡ್ತದೆ. ದನಗಳನ್ನು ಸಾಕಿ ಜೀವನ ತೆಗೆಯುವ ಅಲ್ಲಿಯ ಜನರು, ಅಲ್ಲಿಯ ಫಾದರ್ ಹೇಳುವ ಪ್ರಕಾರ, ಸಮಾಜದ ಜನರು ಹೇಳುವ ಪ್ರಕಾರ ಅಲ್ಲಿಯ ಜನರು ಇಡೀ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಹಾಲು ಉತ್ಪಾದನೆ ಮಾಡುವ ಒಂದು ಕೇಂದ್ರವಾಗಿದೆ. ಅಲ್ಲಿಂದ ಹಾಲು ಉತ್ಪಾದನೆ ಮಾಡ್ತಾರೆ. ಈ ದನಗಳು ಕಾಡಿಗೆ ಹೋದದನ್ನು ನೋಡಲು ಹೋದವರು ಬಂಡೆಯ ಮೇಲೆ ಮಲಗಿದ್ದರು. ಏಕಾಏಕಿ ಬಂದು ಈ ಫಾರೆಸ್ಟ್ ರವರು ಅವರ ಕುತ್ತಿಗೆ ಭಾಗಕ್ಕೆ ಗುಂಡಕ್ಕಿ ಅವರನ್ನು ಕೊಲೆ ಮಾಡಿದರು. ಅವರಿಗೆ ಪಕ್ಕನೆ ಇವರು ಜಿಂಕೆಯನ್ನು ಕೊಲ್ಲಲು ಬೇಟೆಯಾಡಲು ಹೋಗಿದ್ದರೆ ಕಾಲಿನ ಕೆಳಗೆ, ಸೊಂಟದ ಕೆಳಗೆ ಇವರಿಗೆ ಗುಂಡಿಬಹುದಿತ್ತು. ಆದರೆ ಇದು ಏನು ಮಾಡದೆ, ಗುಂಡಿನ ಚಕಮಕಿಯು ನಡೆಯದೆ ಇದು ಮಾಡಿದ್ದು ಅಕ್ಷಮ ಅಪರಾಧ. ಇದನ್ನು ನಾವು ಖಂಡಿಸ್ತೇವೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಅನ್ಯಾಯ ಸಂತಪ್ತ ಕುಟುಂಬರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಇದಕ್ಕೆ ನಾವೆಲ್ಲ ಕ್ರೈಸ್ತ ಕುಟುಂಬ ಸಮಾಜದಲ್ಲಿದ್ದ ಪ್ರೀತಿ ವಿಶ್ವಾಸವನ್ನು ಉಳಿಸಬೇಕು, ಒಗ್ಗೂಡಿ ಇದರ ವಿರುದ್ಧ ಹೋರಾಡಬೇಕು. ನಿಜವಾಗಿ ಅಲ್ಲಿಯ ಮುಸ್ಲಿಂ ಕುಟುಂಬದವರನ್ನು, ಹಿಂದೂ ಕುಟುಂಬದವರನ್ನು ಶ್ಲಾಘಿಸಲೇಬೇಕು. ಅವರು ಮಾಡಿದ ಒಗ್ಗಟ್ಟು ನಿಜವಾಗಿ ಇಡೀ ಸಮಾಜಕ್ಕೆ ತಲೆ ಎತ್ತಿ ನಡೆಯುವಂತೂ ಮಾಡಿದೆ. ಇದುವೇ ಶಾಂತಿಯ ತೋಟ. ಹಾಗೆಯೇ ಕೊನೆಯದಾಗಿ ನಾನು ಹೇಳ್ತೇನೆ, ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯರವರು ಅವರ ಒಂದು ಜಾತಿಯ ಪ್ರೀತಿಯನ್ನು ಮೆರೆದು ಅವರಿಗೆ ದಯಾಸಾಯವನ್ನು ಘೋಷಿಸುತ್ತಾರೆ. ಹಾಗೆಯೇ ಅವರು ಇದನ್ನು ಖಂಡಿಸಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ನನ್ನ ಸಮುದಾಯದ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೇನೆ. ನಾವು ಕ್ರೈಸ್ತರು ಎದ್ದೇಳಿ ಒಟ್ಟಿಗಾಗಿ ಹೋರಾಡೋಣ, ನ್ಯಾಯ ಒದಗಿಸಿ ಕೊಡೋಣ ಎಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಿಸ್ತ.